ಮುಗೀತು. ಆ್ಯಂಡ್ ಇವಾಗ ಸೊ ನೆಕ್ಸ್ಟ್ ಬಂದು ನಮ್ಮಮ್ಮ ಬರ್ಡೇ ಆ್ಯಂಡ್ ಆನ್ ದ ಸೇಮ್ ಡೇ ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ. ಸೊ ಇವಾಗ ಅದಕ್ಕೆ ನಾನು ಮತ್ತು ನನ್ನ ತಮ್ಮ ಏನಾದರೂ ಗಿಫ್ಟ್ ತೊಗೊಂಬರೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ನನಗೂ ಸ್ವಲ್ಪ ಮೈಂಡಲ್ಲಿದೆ ಏನೇನು ತೊಗೊಬೇಕು ಅಂತ. ಬಟ್ ಹೋಗಿ ನೋಡೋಣ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ. ಅಲ್ಲಿ ಹೋಗಿ ಇವಾಗ ನೋಡಬೇಕು. ಆ್ಯಂಡ್ ನಾವು ನಾಳೆ ಆಚೆ ಹೋಗ್ತಾ ಇದ್ವಿ. ದಿಸ್ ಇಸ್ ಲೈಕ್ ಲಾಸ್ಟ್ ಮಿನಿಟ್ ಶಾಪಿಂಗ್. ಸೊ ಇವಾಗ ಹೋಗಿ ಇಟ್ಸ್ ಆಲ್ಮೋಸ್ಟ್ 6 o'clock ಇವಾಗ ಹೋಗಿ ಬೇಗ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮತ್ತೆ ಬಂದೆಲ್ಲ ಪ್ಯಾಕ್ ಮಾಡಬೇಕು. ಇನ್ನು ನಾನು ಏನು ಪ್ಯಾಕ್ ಮಾಡಿಲ್ಲ. ಸೊ ಎಲ್ಲ ಪ್ಯಾಕ್ ಮಾಡಬೇಕು. ಆ್ಯಂಡ್ ಇವಾಗ ಹೋಗಿ ನೋಡೋಣ ಏನು ತೊಗೊತೀವಿ ಅಂತ. ಲೆಟ್ಸ್ ಸಿ. ಮೈಕಲ್ ಕಾಸಲ್ ಆ್ಯಂಡ್ ಶೇಡ್ಸ್ ನೋಡೋಣ ಅಂತ ಹೋಗ್ತಿದ್ದೀವಿ. ಫೈನಲಿ ಶೇಡ್ಸ್ ತೊಗೊಂಡೆ. ನೋಡೋಣ ಇಷ್ಟ ಆಗುತ್ತೋ ಇಲ್ವೋ. ಬಟ್ ನನಗಿಷ್ಟ ಆಯಿತು, ನಮ್ಮಮ್ಮಗೂ ಇಷ್ಟ ಆಗುತ್ತೆ. ನಿಂಗೆ ಇಷ್ಟ ಆಯ್ತಾ? ನೋಡಿ ಗೈಸ್, ನನ್ನ ತಮ್ಮ ನನ್ನ ಬ್ಯಾಗ್ ಎಲ್ಲ ಇಟ್ಕೊತಾನೆ. ಇವಾಗ ಅಷ್ಟೇ ಗೈಸ್, ಇವಾಗ ಬೇಗ ಹೋಗಿ ಮನೆಗೆ ಪ್ಯಾಕ್ ಮಾಡಬೇಕು. ಆ್ಯಂಡ್ ಶೇಡ್ಸ್ ನೋಡೋಣ. ಇಲ್ಲಿ ಚೆನ್ನಾಗೈತೆ, ತೋರಿಸ್ತೀನಿ ಆಮೇಲೆ ಯಾವ ಥರ ಅಂತ. ಇವಾಗ ನಮ್ಮ ಪಪ್ಪಾಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಏನಾದರೂ ತೊಗೊಳ್ಳೋಣ ಅಂತ. ವಾಚೇ ಜಾಸ್ತಿ ಹಾಕೋದು, ಅದು ಬಿಟ್ಟು ಇನ್ನೇನು ಹಾಕಲ್ಲ ಅದಕ್ಕೆ. ಸೊ ಬ್ಲ್ಯಾಕೇ ಚೆನ್ನಾಗೈತೆ. ಯಾಕೆ ಇದೆ ಚೆನ್ನಾಗಿ. ಫೈನಲಿ ಇಬ್ರಿಗೂ ತೊಗೊಂಡಿದ್ದಾಯಿತು. ಆ್ಯಂಡ್ ನಾವು ಇವಾಗ ಹೋಗಿ ಪ್ಯಾಕ್ ಮಾಡಬೇಕು ಅಷ್ಟೇ. ಡನ್ ಫಾರ್ ದ ಡೇ. ನೋಡಿ, ನಿಶಾ ಅಕ್ಕ, ನೀತಿ ಅಕ್ಕ ನಮ್ಮಮ್ಮ ಬರ್ಡೇಗೆ ಇವಾಗ ಕೇಕ್ ಕಳಿಸ್ಬಿಟ್ಟಿದ್ದಾರೆ. ಇನ್ನು 2 days ಇದೆ ಬರ್ಡೇಗೆ, ನಾವಿರಲ್ಲ ಅಂತ ಇವಾಗ ಕಳಿಸ್ಬಿಟ್ಟಿದ್ದಾರೆ. ನಾನು ಶಾಕು, ಯಾರು ಇಷ್ಟೊತ್ತಲ್ಲಿ ಯೋರ್ ಆರ್ಡರ್ ಹಸ್ ಬೀನ್ ಅರೈವ್ಡ್ ಅಂದರು. ನಾನು ಇಟ್ಕೊಂಡು ನಾನೇನು ಆರ್ಡರೇ ಮಾಡಿಲ್ಲ ಅಲ್ವಾ ಅಂತ. ಆಮೇಲೆ ಆಚೆ ಹೋಗಿ ನೋಡಿದ್ರೆ ಸೆಂಟ್ ಫ್ರಮ್ ನಿಶಾ ಆ್ಯಂಡ್ ನೀತಿ ಅಂತ ಇತ್ತು. ಸೊ ಥ್ಯಾಂಕ್ ಯು. ಅಜ್ಜಿ ಹ್ಯಾಪಿ ಟು ಯು. Happy to you. ಎಸ್, ಕೇಕ್ ಕಳಿಸಿದ್ದಾರೆ ನಮ್ಮ ನಿಶಾ ನಿತ್ಯ. ಸೊ ಥ್ಯಾಂಕ್ ಯು. ನಿಶಾ ನಿತ್ಯ ಅಲ್ಲ, ನಮ್ಮ ಅಮೂಲು ನಿಶಾನು. ನಿಶಾ ನಿತ್ಯ ಅವ್ರ ಅಮ್ಮ ಅವ್ರು ಕಳಿಸಿದ್ದಾರೆ. ಸೊ ಇವಕ್ಕೆ ಅವರು ನಾನಿರಲ್ಲ ಅಂದ್ಬಿಟ್ಟು ಬಿಫೋರಾಗಿ ಕಳಿಸಿದ್ದಾರೆ. ಸೊ ಇವತ್ತು ಲಾಸ್ಟ್ ಟೈಮು ಅಷ್ಟೇ ಗೈಸ್, ನಾವು ಲಲಿತ್ ಮಹಲ್ ಇದ್ದಾಗ ಅವಾಗಲೂ ಕೂಡ ಸರ್ಪ್ರೈಸ್ ಆಗಿ ಕೊಟ್ಟಿದ್ರು. ನೆನ್ನೆನೂ ಸರ್ಪ್ರೈಸ್ ಆಗಿ ಗೊತ್ತೇ ಆಗಿಲ್ಲ. ಕೇಕ್ ಕಳಿಸ್ಕೊಟ್ಟಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಪ್ರೀ ಬರ್ಡೇ. ಬೇಡ ಇರ್ತೀನಿ. ಬೇಡ. ಸೊ ಗೈಸ್, ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ಇವಾಗ ಹೋಗಬೇಕು. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಹೋಗ್ತಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿದ್ದಾಯಿತು, ಎಲ್ಲ ರೆಡಿ. ಸೊ ಗೈಸ್, ಇವಾಗ ಏರ್ಪೋರ್ಟ್ ಮಿಸ್ ಆಗ್ರಿ. ಇನ್ನು ನಮ್ಮ ಫ್ಲೈಟ್ ಇರೋದು ಅರೌಂಡ್ 10ಗೆನೋ. ನಾವು ಸ್ವಲ್ಪ ಬೇಗನೆ ಬಂದ್ವಿ. ಅಯ್ಯೋ, ಸ್ನ್ಯಾಪ್ಗೋಸ್ಕರ ಹಿಂಗೆ ಕಳಿಸ್ಬೋದು. ಗೈಸ್, ಇವ್ನ ಔಟ್ಫಿಟ್ ಇಷ್ಟು ಚೆನ್ನಾಗೈತೆ ಅಂದರೆ ಏನಕ್ಕೆ ಅಂದರೆ ನಾನು ಸೆಲೆಕ್ಟ್ ಮಾಡಿರೋದು. ಎಲ್ಲದು ನಾನೇ, ಬೀಚ್ ಔಟ್ಫಿಟ್ಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡಿರೋದು. ಅದಕ್ಕೆ, ಇಲ್ಲಾಂದರೆ ಇವಂಗೆಲ್ಲ ಈ ಥರ ಎಲ್ಲ ಹಾಕೊಳಕ್ಕೆ ಬರುತ್ತೆ. ಏನು ಫ್ಲೆಕ್ಸು, ಗೈಸ್, ಹಿಂಗೆ ಅವಾಗಿಂದ ಎಷ್ಟು ಕಮೆಂಟ್ಸ್ ಸಿಗ್ತೈತೆ. ನೀತಿ ಅಕ್ಕ ಎಲ್ಲ ಚೆನ್ನಾಗಿರ್ತೀವಿ ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೀ. ನೋಡು, ಬಿ ಗ್ರೇಟ್ಫುಲ್ ದಟ್ ಯುವರ್ ಸಿಸ್ಟರ್ ಇಸ್ ಯೋರ್ ವಾಟ್ಸ್ ದಟ್. ಗೈಸ್, ಲೇಟ್ ಆಗಿಬಿಟ್ಟಿದೆ. ಎಲ್ಲರೂ ಓಡ್ಕೊಂಡು ಬಂದ್ರಿ. ಬಿಡು.
ನೋಡಿ ಗೈಸ್ ಅವರಿಬ್ಬರು ಆ ಕಡೆ ಪಾಪ ಅಂತ ಹಂಗೇನೋ ವಿಂಡೋ ಸೀಟ್ ಬಿಟ್ಕೊಟ್ಟೆ. ಸಿಕ್ಕಿರೋದಕ್ಕೆ ನಾನು ಗೊತ್ತಿದ್ದೀನಿ. ಪಾಪ ಮಗು ನೋಡ್ಲಿ ಅಂತ ವಿಂಡೋ ಸೀಟ್ ಬಿಟ್ಕೊಟ್ಟೆ. ಗೈಸ್ ಅಲ್ಲೋಗಿ ಕೇಳ್ದೆ ಓಡಿಸ್ತೀನಿ ಅಂತ ಕೊಟ್ಟಿಲ್ಲ ಅವರು. ಗೈಸ್ ಇವಾಗ ರೀಚ್ ಆದ್ವಿ. ಸೊ ಫೈನಲಿ ಈಗ ರೀಚ್ ಆದ್ವಿ. ಸೊ ರೆಂಟಲ್ ಕಾರ್ ಬುಕ್ ಮಾಡಿದ್ದೀವಿ. ಕಾರ್ ಬಂದ್ಬಿಟ್ಟು ಸೊ ಕಾರ್ ಗೈಸ್ ನಮಗಂತೂ ಲಾಸ್ಟ್ ಟೈಮ್ ಏನಾಗಿದ್ದಿಲ್ಲ, ಬಟ್ ಈ ಸರಿ ಕೋಲ್ಡ್ ಇತ್ತು. ಫುಲ್ ಒನ್ ಸೈಡ್ ಇಯರ್ ಬ್ಲಾಕ್ ಆಗಿಬಿಟ್ಟೈತೆ, ಲೈಕ್ ಕಂಪ್ಲೀಟ್ ತಲೆನೋವು ಥರ ಬಂದ್ಬಿಟ್ಟೈತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಸೈಡ್ ರಿಲೀಫ್ ಆಗಿದೆ, ಬಟ್ ಈ ಸೈಡ್ ಫುಲ್ ಬ್ಲಾಕ್ ಆಗಿಬಿಟ್ಟೈತೆ. ಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಎಲ್ಲ ಹೋಗಿ ಡ್ರಾಪ್ಸ್ ಏನಾದರೂ ತೊಗೊಂಡು ಹಾಕ್ಕೊಬೇಕು. ಫಸ್ಟ್ ಟೈಮ್ ಈ ಥರ ಆಗ್ತಿರೋದು. ಬಂದಿರೋದು ಗೋವಾಗೆ. ಸೊ ಇವಾಗ ಆ್ಯಸ್ ಸೂನ್ ಆ್ಯಸ್ ಏರ್ಪೋರ್ಟಿಂದ ಬಂದಿದ ತಕ್ಷಣ ಇಲ್ಲಿ ಫ್ಯಾಟ್ ಫಿಶ್ಗೆ ಬಂದ್ವಿ ಲಂಚ್ ತಿನ್ನೋಣ ಅಂತ. ಇವಾಗ ಅಲ್ಲಿ ತಿನ್ಕೊಂಡು ತುಂಬ ಬಿಸಿಲು ಗೈಸ್, ಬಟ್ ಇಟ್ಸ್ ಲೈಕ್ ಓಕೆ, ಸೇಮ್ ಬ್ಯಾಂಗ್ಳೂರ್ ಥರನೇ ಇದೆ. ನಾನು ಅಂದ್ಕೊಂಡಿದ್ದೆ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ ಅಂತ. ಸೊ ಫ್ಯಾಟ್ ಫಿಶ್ ರೆಸ್ಟೋರೆಂಟ್ ಬಂದಿದ್ದೀವಿ. ಗೈಸ್ ಇವಾಗ ರೆಡಿಯಾಗಿ ಬೀಚ್ ಹತ್ರ ಹೋಗ್ತಿದ್ದೀವಿ. ಬಟ್ ಯಾವ ಬೀಚ್ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಬಾಗ ಆರ್ ಎಲ್ಸ್ ವೆಗೆಟೆಡ್ ಬೀಚ್. ಸೊ ಹೋಗಿ ನೋಡೋಣ ಬನ್ನಿ. ಆಲ್ಮೋಸ್ಟ್ ಸೆಕೆ. ನೋ ಮೇಕಪ್, ನಥಿಂಗ್, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ. ಆ್ಯಂಡ್ ನನ್ನ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ, ಕತ್ಲು ಬರ್ತದೆ. ಆ್ಯಂಡ್ ಓಕೆ, ಬ್ಲಷ್ ಹಾಕ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ಹೋಗೋಣ. ಎಸ್ ನಾವಿಲ್ಲಿ ಅಂಜನಾ ಬೀಚಲ್ಲಿದ್ದೀವಿ. ಇದು ನೋಡಿ ಒಂಥರ ಸ್ಟೋನ್. ಸೊ ನಾವು ಮಿಡ್ ನೈಟ್ ಆ್ಯನಿವರ್ಸರಿ ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ವಿ ಕೇಮ್ ನಿಯರ್ ಬಾಗ ಬೀಚ್. ಸೊ ನಮ್ಗೆ ಯಾಕಂದರೆ ನೆಕ್ಸ್ಟ್ ಡೇ ಬೇರೆಯೇ ಪ್ಲ್ಯಾನ್ ಇತ್ತು. ಸೊ ಇವತ್ತು ಜಸ್ಟ್ ಸಿಂಪಲ್ಲಾಗಿ ಬೀಚ್ ಸೈಡ್ ಬರ್ಡೇ ಮಾಡೋಣ ಅಂತ ವಿ ಆರ್ ಹಿಯರ್. ಸೊ ಇಟ್ ವಾಸ್ ಆಲ್ಮೋಸ್ಟ್ ಅರೌಂಡ್ ನಾವೊಂದು 11 o'clock ಬೀಚ್ ಹತ್ರ ಹೋದ್ವಿ. ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡಿಬಿಟ್ಟು ಬಂದ್ವಿ. ಆ್ಯಂಡ್ ಬಟ್ ದ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ವಾಸ್ ನೆಕ್ಸ್ಟ್ ಲೆವೆಲ್. ಅದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಇದು ಬಂದು ಮಿಡ್ ನೈಟ್ ಸೆಲೆಬ್ರೇಷನ್ ಆಗಿತ್ತು. ಇಲ್ಲ ಅವನು ಬರಲಿ. ನೀನು ತಿನ್ನಬೇಕು. ಸೊ ಗೈಸ್ ಇವತ್ತು ನಮ್ಮಮ್ಮ ಬರ್ಡೇ ಪ್ಲಸ್ ಇವರಿಬ್ಬರು ಆ್ಯನಿವರ್ಸರಿ. ದಿವಸನೇ ನಮ್ಮದು ಮದುವೆ ಆಗಿದೆ. ಸೊ ಗೈಸ್ ಯಾಕೋ ಇವತ್ತು ವ್ಲಾಗ್ ಲೈಕ್ ಕಂಪ್ಲೀಟ್ ಪ್ರಾಪರ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ನನಗಂತೂ ಲೈಕ್ ಯಾಕೋ ಫುಲ್ ಲೋ ಫೀಲ್, ಒಂಥರ ಟಯರ್ಡೋ ಏನೋ ಗೊತ್ತಿಲ್ಲ. ಬಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಝೋನ್ಡ್ ಔಟ್. ಸೊ ಅದಕ್ಕೆ ನಾನೇನು ತಿಂದಿಲ್ಲ ಗೈಸ್ ಸರಿಯಾಗಿ. ಸೊ ಅದಕ್ಕೆ ನಾಳೆಯಿಂದ ನೀಟಾಗಿ ಪ್ರಾಪರಾಗಿ ಮಾಡ್ತೀನಿ ವ್ಲಾಗ್. ಸೊ ಪ್ಲೀಸ್ ಡೋಂಟ್ ಮೈಂಡ್. ಅಷ್ಟೇ ಗೈಸ್. ಸೊ ಗೈಸ್ ಐ ನೋ ನವಡೇಸ್ ನನ್ನ ಬ್ಲಾಗ್ಸ್ ತುಂಬ ಶಾರ್ಟ್ ಆಗಿದೆ. ಬಟ್ ಎಲ್ಲರೂ ಹೇಳ್ತಿದ್ದೀರಾ ಏನಕ್ಕೆ ಶಾರ್ಟ್ ವ್ಲಾಗ್ಸ್ ಆಗ್ತಿದೆಯಾ, ಲಾಂಗ್ ವೀಡಿಯೋಸ್ ಹಾಕು ಅಂತ. ಐ ಕಮ್ ಬ್ಯಾಕ್ ಟು ದ ಕನ್ಸಿಸ್ಟೆನ್ಸಿ ಅಗೇನ್. ಐ ಟ್ರೈ ಟು ಕ್ಯಾಪ್ಚರ್ ಎವ್ರಿಥಿಂಗ್. ಸೊ ಅದಕ್ಕೆ ನಾನು ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ತುಂಬ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.